ಏ ನಿಂತ್ಕೊಳ್ಳಪ್ಪ, ಎಲ್ಲಿಗೆ ಹೋಗ್ತಿದೀಯಾ? ಏನಾಗಬೇಕು? ಸರ್ ನಮಸ್ಕಾರ, ನಾನು ರಾಮ. ಇರಲಿ, ಅದಕ್ಕೇನೀಗ? ಅಲ್ಲ ಸರ್, ಈ ಆಫೀಸಲ್ಲಿ ಕೆಲಸ ಐತೆ ಅಂತ ಹೇಳಿದ್ರು, ಅದಕ್ಕೆ ಕೇಳುಮ ಅಂತ ಬಂದೆ. ಕೆಲಸನ? ಏನು ಕೆಲಸ? ಹಂಗೆಲ್ಲ ಯಾವುದು ಇಲ್ಲಪ್ಪ. ಸರ್, ಈ ಆಫೀಸಲ್ಲಿ ಈ ಫೈಲ್ ಎತ್ ಮಾಡ್ಕೋದು ಮತ್ತು ಆಫೀಸ್ ನೋಡ್ಕೊಳ್ಳೋದು ಈ ಥರ ಕೆಲಸ. ಆ ಥರದ್ದು ಯಾವುದು ಕೆಲಸ ಇಲ್ಲ ಸರ್, ಐತಿ ಅಂತ ಹೇಳಿದ್ರು, ಕೇಳಿ ನೋಡಿ ಸರ್. ಒಂದು ಕೆಲಸ ಮಾಡು, ನೀನು ಅಲ್ಲಿ ಕೂತಿರು, ಸಾಹೇಬರು ಬಂದೇಟ್ಗೆ ಹೇಳ್ತೀನಿ, ಆಯಿತಾ? ಹೋಗು. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಐ ಆಮ್ ಫೈನ್. ಎಲ್ಲ ತಂದಿದ್ದೀರಾ? ಎಲ್ಲ ತಂದಿದ್ದೀನಿ. ಬನ್ನಿ ಸರ್, ಬನ್ನಿ. ನೀವು ಕೇಳಿದ್ದನ್ನು ತಂದಿದ್ದೀನಿ. ಏನೇ ಆಗಲಿ, ಗುಡಿ ಬೀದಿ ಹಿಂದ್ಗಡೆ ಇರೋ ಗದ್ದೆ ಪೂರ್ತಿ ನನ್ನ ಹೆಸ್ರಿಗೆ ಬರಬೇಕು. ನೀವು ಕೇಳಿದಷ್ಟು ಹಣ ತಂದಿದ್ದೀನಿ. ಸರ್, ನೀವು ತಲೆ ಕೆಡಿಸ್ಕೋಬೇಡಿ ಸರ್, ಕದ್ದು ಮುಚ್ಚಿ ವ್ಯವಹಾರ, ದುಡ್ಡು ಕೊಟ್ರೆ ಎಲ್ಲ ಆಗುತ್ತೆ. ಗುಡಿ ಬೀದಿ ಹಿಂದೆನಾ? ಆ ಗದ್ದೆ ನಮ್ಮ ಚೆಲುವಣ್ಣಂದಲ್ವಾ? ಆ ಜಾಗ ನನ್ನ ಹೆಸ್ರಿಗೆ ಬಂದಮೇಲೆ ಮುಂದೆ ಏನು ಪ್ರಾಬ್ಲಮ್ ಆಗಲ್ಲ ತಾನೇ? ಸರ್, ನೀವು ದುಡ್ಡು ಕೊಡಿ ಸರ್, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಇಲ್ಲ, ಸಪೋಸು ನಾಳೆ ದಿನ ಏನಾದರೂ ಆ ಜಾಗದ ಓನರ್ ಬಂದ್ಬಿಟ್ಟು ಗಲಾಟೆ ಮಾಡಿದ್ರೆ? ಸರ್, ಅವನ ಗದ್ದೆಯಲ್ಲಿ ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ದ ಅಂತೇಳಿ ಆ ಜಾಗ ನಾವು ಮೊದಲು ಸೀಸ್ ಮಾಡ್ತೀವಿ. 2 ವಾರ ಓಲ್ಡಲ್ಲಿಟ್ಟು ಅದನ್ನು ಹರಾಜ್ಗೆ ಹಾಕ್ತೀವಿ. ಹರಾಜ್ನಲ್ಲಿ ನಿಮಗೆ ಸರ್ ಅದು ಸಿಗೋದು, ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ವೆರಿ ಗುಡ್, ಒಳ್ಳೆ ಪ್ಲಾನೇ ಮಾಡಿದ್ದೀರಾ. ಇದರಲ್ಲಿ ಎಲ್ಲ ಸರಿಯಾಗಿದೆ ತಾನೇ? ಎಲ್ಲ ಪಕ್ಕ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲಿ ಮಾಡೋದು ಬೇಡ, ಕೊಡಿ. ನಿಲ್ಲಿಸ್ರಲ್ಲ. ಯಾವನ ನೀನು? ಹೊಟ್ಟೆ ತುಂಬಿಸೋನು ಹೊಟ್ಟೆಗೆ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ಹೆಂಗ್ರಲ್ಲ ಮನ್ಸು ಬರ್ತೈತೆ ನಿಮಗೆ? ಮನ್ಸು ಬಾದಾಗ ಇದ್ರಾಗಿರೋ ಕಾಸು ತಿಂತೀಯಲ್ಲ, ಇರ್ಬೋಕಿ.